ಯಾವ ನಕ್ಷತ್ರದವರು ಯಾವ ದೇವರನ್ನು ಆರಾಧಿಸಬೇಕು? ನಕ್ಷತ್ರದ ಪ್ರಕಾರ ದೇವರುಗಳನ್ನು ಆರಾಧಿಸಿದರೆ ಸಿಗುವಂತಹ ಫಲವೇನು? ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ನಕ್ಷತ್ರಗಳ ಪ್ರಕಾರ ಯಾವ ದೇವರನ್ನು ಪೂಜಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಜೀವನದಲ್ಲಿ ಬರುವ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು, ಸದಾ ಸಂತೋಷದಿಂದ ಇರಲು ಪ್ರತಿಯೊಬ್ಬರು ದೇವರುಗಳ ಮೊರೆ ಹೋಗ್ತಾರೆ. ಆದರೆ ಶೀಘ್ರವಾಗಿ ಫಲ ಕೊಡಲು ನಕ್ಷತ್ರಕ್ಕೆ ಅಧಿಪತಿಯಾದ 9 ಗ್ರಹಗಳ ಅನುಗ್ರಹ ಪಡೆದು ಏಳಿಗೆಯನ್ನ ಕಾಣಲು ಯಾವ ದೇವರನ್ನ ಪೂಜಿಸಬೇಕೆಂದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಒಟ್ಟು 27 ನಕ್ಷತ್ರಗಳಿವೆ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ, ಮಕ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ. ಹೀಗೆ 27 ನಕ್ಷತ್ರಗಳಿವೆ. ನಮಗೆ ಒಟ್ಟು 9 ಗ್ರಹಗಳಿವೆ. ಒಂದೊಂದು ಗ್ರಹವು 3 ನಕ್ಷತ್ರಕ್ಕೆ ಅಧಿಪತಿಯಾಗಿರುತ್ತಾರೆ. ಅಶ್ವಿನಿ, ಮಕ, ಮೂಲ ಈ 3 ನಕ್ಷತ್ರಕ್ಕೆ ಅಧಿಪತಿ ಕೇತು. ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರಗಳಿಗೆ ಅಧಿಪತಿ ಶುಕ್ರ. ಕೃತಿಕ, ಉತ್ತರ, ಉತ್ತರಾಷಾಢ ಈ 3 ನಕ್ಷತ್ರಕ್ಕೆ ಅಧಿಪತಿ ರವಿ. ರೋಹಿಣಿ, ಹಸ್ತ, ಶ್ರವಣ ಈ 3 ನಕ್ಷತ್ರಕ್ಕೆ ಅಧಿಪತಿ ಚಂದ್ರ. ಮೃಗಶಿರ, ಚಿತ್ತ, ಧನಿಷ್ಠ ಈ ನಕ್ಷತ್ರಗಳಿಗೆ ಅಧಿಪತಿ ಕುಜ. ಆರಿದ್ರ, ಸ್ವಾತಿ, ಶತಭಿಷ ಈ 3 ನಕ್ಷತ್ರಗಳಿಗೆ ಅಧಿಪತಿ ರಾಹು. ಪುನರ್ವಸು, ವಿಶಾಖ, ಪೂರ್ವಭಾದ್ರ ಈ 3 ನಕ್ಷತ್ರಕ್ಕೆ ಅಧಿಪತಿ ಗುರು. ಪುಷ್ಯಮಿ, ಅನುರಾಧ, ಉತ್ತರಭಾದ್ರ ಈ ನಕ್ಷತ್ರಗಳಿಗೆ ಅಧಿಪತಿ ಶನಿ. ಆಶ್ಲೇಷ, ಜ್ಯೇಷ್ಠ, ರೇವತಿ ಈ ನಕ್ಷತ್ರಗಳಿಗೆ ಅಧಿಪತಿ ಬುಧ. ಈಗ ನಕ್ಷತ್ರಕ್ಕೆ ಯಾವ ಗ್ರಹಗಳು ಆಳುತ್ತವೆ ಅಂತ ಗೊತ್ತಾಯಿತು. ಈಗ ಈ ಗ್ರಹಗಳಿಗೆ ಅಧಿಷ್ಠಾನ ದೇವರುಗಳು ಯಾರು ಅಂತ ತಿಳಿಯೋಣ. ಅಶ್ವಿನಿ, ಮಕ, ಮೂಲ ಈ ನಕ್ಷತ್ರಗಳಿಗೆ ಕೇತು ಅಧಿಪತಿ. ವಿಘ್ನ ನಿವಾರಕ ಗಣೇಶನಿಗೆ, ವಿನಾಯಕನಿಗೆ ಪ್ರಿಯವಾದಂತಹ ಭಕ್ತನೆಂದರೆ ಅದು ಕೇತು. ಆದ್ದರಿಂದ ಈ 3 ನಕ್ಷತ್ರದವರು ಗಣಪತಿಯನ್ನು ಆರಾಧಿಸಿದರೆ ಅಂದುಕೊಂಡಂತಹ ಕೆಲಸಗಳು ಅಂದುಕೊಂಡಂತೆ ಆಗುತ್ತೆ. ಕೇತು ಗ್ರಹವು ಪಿತೃದೇವತೆಗಳಿಗೆ ಅಧಿಪತಿ. ಯಾರು ಪಿತೃದೇವರುಗಳನ್ನು ಹೆಚ್ಚಾಗಿ ಆರಾಧಿಸ್ತಾರೋ ಅವರಿಗೆ ಕೇತುವಿನ ಅನುಗ್ರಹ ಸದಾ ಜೊತೆಯಲ್ಲಿ ಇರುತ್ತೆ. ನಕ್ಷತ್ರಾಧಿಪತಿ ಕೇತು ಇದ್ದವರು ಯಾವಾಗಲೂ ಗಣೇಶನ ಆರಾಧನೆ ಮಾಡಬೇಕು. ಜೊತೆಗೆ ಪಿತೃದೇವತೆಗಳನ್ನ ಅಂದರೆ ನಿಮ್ಮ ಪೂರ್ವಿಕರ ಸ್ಮರಣೆ, ಪಿತೃ ಕಾರ್ಯ, ಪಿತೃಗಳ ಸೇವೆ ಮಾಡಿದರೆ ಜೀವನದಲ್ಲಿ ಖಂಡಿತವಾಗಿ ಯಶಸ್ಸನ್ನ ಕಾಣಬಹುದು. ಇನ್ನು ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದವರಿಗೆ ನಕ್ಷತ್ರಾಧಿಪತಿ ಶುಕ್ರ. ಪರಮೇಶ್ವರ ಈಶ್ವರನಿಗೆ ಪ್ರಿಯವಾದ ಭಕ್ತನೆಂದರೆ ಶುಕ್ರ. ಈ 3 ನಕ್ಷತ್ರದವರು ಹೆಚ್ಚಾಗಿ ಶಿವನ ಆರಾಧನೆ ಮಾಡಿ ಪೂಜೆ ಮಾಡಬೇಕು. ಇದರಿಂದ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ಯಶಸ್ಸು ಸದಾ ಜೊತೆ ಇರುತ್ತೆ. ಈ 3 ನಕ್ಷತ್ರದವರು ಶಿವನ ಜೊತೆಗೆ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಬೇಕು. ವಿವಾಹ ಸಮಸ್ಯೆಗಳು, ಮದುವೆ ವಿಳಂಬ ಆಗ್ತಿದ್ರೆ ಶೀಘ್ರವಾಗಿ ಕಂಕಣ ಫಲ ಕೂಡಿ ಬರುತ್ತೆ. ಇನ್ನು ಕೃತಿಕ, ಉತ್ತರ, ಉತ್ತರಾಷಾಢ ನಕ್ಷತ್ರದವರಿಗೆ ಅಧಿಪತಿ ರವಿ. ಈ ರವಿ ಶಿವಭಕ್ತ. ಎಲ್ಲರಿಗೂ ಗೊತ್ತಿರುವ ಹಾಗೆ ವಿಷ್ಣುದೇವರನ್ನು ನಾರಾಯಣನನ್ನು ಸೂರ್ಯನಾರಾಯಣ ಅಂತ ಕರೆಯಲಾಗುತ್ತೆ. ಸಾಕ್ಷಾತ್ ನಾರಾಯಣನ ಸ್ವರೂಪವೇ ರವಿಯಾಗಿದ್ದಾನೆ. ಸಾಕ್ಷಾತ್ ಶ್ರೀರಾಮನು ಸೂರ್ಯ ವಂಶದಲ್ಲಿ ಜನಿಸಿದ್ದಾನೆ. ಆದ್ದರಿಂದ ಈ 3 ನಕ್ಷತ್ರದವರು ಮರೆಯದೆ ಶ್ರೀಮನ್ನಾರಾಯಣನನ್ನ ಪೂಜಿಸಬೇಕು, ಶ್ರೀರಾಮನನ್ನ ಪೂಜಿಸಬೇಕು, ಜೊತೆಗೆ ಶಿವನನ್ನು ಕೂಡ ಆರಾಧಿಸಬೇಕು. ಇದರಿಂದ ಶ್ರಮಕ್ಕೆ ತಕ್ಕ ಶುಭ ಫಲ ಖಚಿತವಾಗಿ ಪ್ರಾಪ್ತಿಯಾಗುತ್ತೆ. ಇನ್ನು ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದವರಿಗೆ ಅಧಿಪತಿ ಚಂದ್ರ. ಚಂದ್ರ ಎಂದ ತಕ್ಷಣ ನೆನಪಿಗೆ ಬರುವುದು ಚಂದ್ರಶೇಖರನಾದಂತಹ ಶಿವ ಹಾಗೂ ಚಂದ್ರ ಸಹೋದರಿ ಎಂದು ಕರೆಯುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿ. ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಬೇಕೆಂದರೆ ಲಕ್ಷ್ಮಿಯ ಜೊತೆಗೆ ವಿಷ್ಣು ದೇವರನ್ನ ಕೂಡ ಪೂಜಿಸಬೇಕು. ಈ 3 ನಕ್ಷತ್ರದವರು ಮಹಾಲಕ್ಷ್ಮಿ, ಮಹಾವಿಷ್ಣು ಹಾಗೂ ಶಿವ ಈ 3ರನ್ನ ಮರೆಯದೆ ಆರಾಧಿಸಬೇಕು. ಶಿವ, ಪಾರ್ವತಿ, ಮಹಾವಿಷ್ಣು, ಲಕ್ಷ್ಮಿ ಈ ದೇವರುಗಳನ್ನು ಪೂಜಿಸುವುದರಿಂದ ಸರ್ವ ವಿಧವಾದಂತಹ ಜಯ ನಿಮ್ಮದಾಗುತ್ತೆ. ಇನ್ನು ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ ಈ 3 ನಕ್ಷತ್ರಗಳಿಗೆ ಅಧಿಪತಿ ಕುಜ. ಕುಜ ಸಾಕ್ಷಾತ್ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸ್ವರೂಪ. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯಿಂದ ಕುಜಾನುಗ್ರಹ ಪ್ರಾಪ್ತಿಯಾಗುತ್ತೆ. ರೋಗ ಋಣಬಾಧೆಗಳು ದೂರವಾಗುತ್ತೆ. ಶತ್ರುಗಳು ನಶಿಸಿ ಹೋಗ್ತಾರೆ. ಕುಜನಿಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಆದ್ದರಿಂದ ಈ 3 ನಕ್ಷತ್ರದವರು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿದರೆ ಕೋರ್ಟ್ ಕೇಸ್ ಸಮಸ್ಯೆಗಳು, ಆಸ್ತಿ ಭೂ ಸಮಸ್ಯೆಗಳು ದೂರವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿಯ ಜೊತೆಗೆ ಮರೆಯದೆ ದುರ್ಗಾದೇವಿಯ ಆರಾಧನೆಯನ್ನು ಈ 3 ನಕ್ಷತ್ರದವರು ಮಾಡಿಕೊಂಡ್ರೆ
ತುಂಬ ಉತ್ತಮ. ಇನ್ನು ಆರಿದ್ರ, ಸ್ವಾತಿ, ಶತಭಿಷ ಈ ನಕ್ಷತ್ರಗಳಿಗೆ ಅಧಿಪತಿ ರಾಹು. ರಾಹುವಿನ ಅನುಗ್ರಹ ಸಿಗಲು ದುರ್ಗಾದೇವಿಯ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಬೇಕು. ಲಲಿತಾದೇವಿಯ ಪೂಜೆಯನ್ನು ಮಾಡಬೇಕು. ರಾಹು ಅಮ್ಮನವರ ಮಾತನ್ನು ಕೇಳುವ ಗ್ರಹವಾಗಿದೆ. ದುರ್ಗಾದೇವಿಯ ಜೊತೆಗೆ ಪರಮೇಶ್ವರನನ್ನು ಆರಾಧನೆ ಮಾಡಿದರೆ ರಾಹು ಅನುಗ್ರಹಿಸುತ್ತಾನೆ. ಇದರ ಜೊತೆಗೆ ಸರ್ಪದೇವತೆಗಳ ಪೂಜೆಯನ್ನು ಈ 3 ನಕ್ಷತ್ರದವರು ಮಾಡಿಕೊಳ್ಳಬೇಕು. ಇದರಿಂದ ಸರ್ಪದೋಷಗಳು ದೂರವಾಗುತ್ತೆ. ಜೀವನದಲ್ಲಿನ ಕಠಿಣ ಕಷ್ಟಗಳು ದೂರವಾಗಿ ಅಭಿವೃದ್ಧಿಯನ್ನ ಕಾಣಬಹುದು. ಇನ್ನು ಪುನರ್ವಸು, ವಿಶಾಖ, ಪೂರ್ವಾಭಾದ್ರ ನಕ್ಷತ್ರಕ್ಕೆ ಅಧಿಪತಿ ಗುರು. ಗುರು ಅಂದರೆ ದಕ್ಷಿಣಾಮೂರ್ತಿ, ದತ್ತಾತ್ರೇಯ ಸ್ವಾಮಿ, ಸಾಯಿಬಾಬಾ, ಶ್ರೀ ಗುರು ರಾಘವೇಂದ್ರರು, ಶ್ರೀಧರ ಸ್ವಾಮಿಗಳು ಹೀಗೆ ಗುರು ದೇವತೆಗಳನ್ನು ಆರಾಧಿಸಬೇಕು. ನಮಗೆ ವಿದ್ಯೆ ಕಲಿಸಿಕೊಟ್ಟಂತಹ ಗುರು, ಬದುಕನ್ನು ಕಲಿಸಿದಂತಹ ಗುರುಗಳನ್ನು ಚೆನ್ನಾಗಿ ನೋಡಿಕೊಂಡರೆ ಜೀವನದಲ್ಲಿ ಖಚಿತವಾಗಿ ಏಳಿಗೆಯನ್ನು ಕಾಣಬಹುದು. ಇದರ ಜೊತೆಗೆ ಶಿವ ಹಾಗೂ ವಿಷ್ಣು ಇಬ್ಬರ ಆರಾಧನೆಯನ್ನು ಈ 3 ನಕ್ಷತ್ರದವರು ಮಾಡಿಕೊಳ್ಬೇಕು. ಇನ್ನು ಪುಷ್ಯಮಿ, ಅನುರಾಧ, ಉತ್ತರಾಭಾದ್ರ ಈ 3 ನಕ್ಷತ್ರಕ್ಕೆ ಅಧಿಪತಿ ಶನಿ. ಶನಿದೇವರ ಕೃಪಾದೃಷ್ಟಿ ಬೀಳಲು ಮೊಟ್ಟ ಮೊದಲನೆಯದಾಗಿ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಬೇಕು. ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದಂತಹ ಭಕ್ತ ಶನಿ. ಆದ್ದರಿಂದ ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದಂತಹ ದಿನವಾಗಿದೆ. ಹಾಗೆಯೇ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಶನಿಬಾಧೆಗಳು ದೂರವಾಗುತ್ತೆ. ಶನಿದೇವರಿಗೆ ಶಿವ ಪಾರ್ವತಿ ಅನುಗ್ರಹ ನೀಡಿರುವಂತಹ ಕಾರಣ ಶಿವ ಪಾರ್ವತಿಯರ ಆರಾಧನೆ ಕೂಡ ಮಾಡಿಕೊಳ್ಬೇಕು. ಇದರಿಂದ ಶನಿದೇವರ ಕೃಪೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಕಾಳಿದೇವಿಯ ಪೂಜೆಯನ್ನ ಮರೆಯದೆ ಈ 3 ನಕ್ಷತ್ರದವರು ಮಾಡಿಕೊಳ್ಬೇಕು. ಇನ್ನು ಆಶ್ಲೇಷ, ಜ್ಯೇಷ್ಠ, ರೇವತಿ ಈ 3 ನಕ್ಷತ್ರಗಳಿಗೆ ಅಧಿಪತಿ ಬುಧ. ಬುಧನ ಅನುಗ್ರಹ ಪಡೆಯಲು ವಿಷ್ಣು ದೇವರ ನಾನಾ ರೂಪಗಳನ್ನು ಆರಾಧಿಸಬೇಕು. ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಶ್ರೀಮನ್ನಾರಾಯಣ, ವೆಂಕಟೇಶ್ವರ ಸ್ವಾಮಿ, ವರಾಹ ಸ್ವಾಮಿ, ರಂಗನಾಥ ಸ್ವಾಮಿ, ನರಸಿಂಹಸ್ವಾಮಿ ಹೀಗೆ ವಿಷ್ಣು ದೇವರನ್ನು ಮುಖ್ಯ ದೇವರಾಗಿ ಈ 3 ನಕ್ಷತ್ರದವರು ಪೂಜಿಸಬೇಕು. ನೋಡಿದ್ರಲ್ಲ ಯಾವ ನಕ್ಷತ್ರದವರು ಯಾವ ದೇವರನ್ನ ಪೂಜಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಯಾವ ರಾಶಿಯವರು ಯಾವ ರಾಶಿಯವರನ್ನ ಮದುವೆ ಆಗಬಾರ್ದು ಅಂತ ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ನೀವೇನ್ ಮಾಡಬೇಕು, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಬೇಕು. ಮುಂದಿನ ಬಾರಿ ಸಿಗೋಣ. ಧನ್ಯವಾದ ಸ್ನೇಹಿತರೆ.